ಅವ್ರ ಮಾತನ್ನ ಕೇಳ್ದೆ ನಾನ್ ತಪ್ಪು ಮಾಡ್ಬಿಟ್ಟೆ. ಕೊನೆಗೂ ಅವ್ರ ಮಾತೆ ನಿಜ ಆಯ್ತು ನೋಡು. ಏಯ್, ಸಾಕ್ ಸುಮ್ನಿರೆ. ನೀನ್ ನನಗ್ ಮಾಡಿರೋ ಅನ್ಯಾಯಕ್ಕೆ ಈಗ ಬಂದಿರೋ ಪರಿಸ್ಥಿತಿ ಏನೇನು ಅಲ್ಲ. ಇನ್ನು ಕೆಟ್ಟ ಪರಿಸ್ಥಿತಿ ಬರ್ಲೇಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು. ನೀವೆಲ್ಲ ನನ್ ಕಣ್ ಮುಂದೆನೆ ನರಳಿ 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 ಸಾಯ್ಬೇಕು. ಸಾಕ್ ಸುಮ್ನಿರೆ. ಸಾಯೋದು ನಾವಾ ನೀನಾ ಅಂತ ಗೊತ್ತಾಗತ್ತೆ. ಪುಣ್ಯದ ಕೆಲಸಗಳನ್ನ ಮಾಡ್ತಾ ಇರೋರೇನೆ ಹೆಚ್ಚು ದಿನ ಬದುಕೋದಿಲ್ಲ. ಇನ್ನು ನಿನ್ನಂಥವ್ರು ಬರೀ ಪಾಪದ ಕೆಲಸ ಮಾಡ್ಕೊಂಡಿರೋರು ಬದುಕ್ತಾರೆ ಅಂತ ಅನ್ಕೊಂಡಿದ್ಯಾ? ಏಯ್, ಈಗ ನೀನ್ ಮೆರಿತಿದ್ಯಲ್ವಾ? ಮೆರಿ. ಒಂದಲ್ಲ ಒಂದು ದಿನ ಇದಕ್ಕೆ ತಕ್ಕ ಶಿಕ್ಷೆ ನೀನ್ ಅನುಭವಿಸ್ತೀಯಾ. ಹೀನಾಯವಾಗಿ ಸಾಯ್ತೀಯಾ, ನೋಡ್ತಾ ಇರು. ಏಯ್, ಸಾಯೋದು ನಾನಾ ನಿನ್ ಮಾವನ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಫೋನ್ ಮಾಡಿ ಕೇಳು, ನಿಮ್ ಮಾವ ಸತ್ತಿದನ ಬದುಕಿದನ ಅಂತ. ಥು, ಬಿಡ್ತು ಅನೆ. ಸಾವಿನ ಮಾತು ಯಾಕೆ ಆಡ್ತೀಯಾ? ನೀನು ನನ್ ಸಾವಿನ ಮಾತ್ರ ಮಾತಾಡ್ಬೋದು, ನಾನು ನಿಮ್ಮ ಒಂದ್ ಸಾವನ್ ಬಗ್ಗೆ ಮಾತಾಡ್ಬಾರ್ದು. ಏನ್ ಹೇಳ್ತೀಯ ನೀನು? ಹೋಗ್ಲಿ ಬಿಡು. ಕೃಷ್ಣ, ಆಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಎಲ್ಲಿ ಇನ್ನೊಂದ್ಸತಿ ಹೇಳು, ಅಮ್ಮ ತಾಯಿ ಅಂತ ಹೇಳು. ನನ್ ಮರಿ ಮೊಮ್ಮಗನ್ಗೆ ಭಿಕ್ಷೆ ಬೇಡದನ್ನ ಟ್ರೈನಿಂಗ್ ಕೊಡ್ತೀಯಾ? ಹುಷಾರ್. ಏನೇ ತಿಳ್ಕೊಂಡಿದ್ಯಾ ನೀನು? ಏನೇ ನನ್ ಕೆನ್ನೆಗೆ ಹೊಡಿತೀಯ ನಿನ್ನ? ಹದ್ದು ಮೀರಿ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ಹುಷಾರ್. ಏನೇ ಮಾಡ್ತೀಯಾ? ಅಯ್ಯೋ ಚಾಂಡಾಳಿ, ಅಲ್ಲಿ ನೋಡಿದ್ರೆ ನನ್ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ನೀನಿಲ್ಲಿ ಇನ್ನೊಂದ್ ರೀತಿ ನಮ್ಗೆ ಗೋಳ್ ಕೊಡ್ತಾ ಇದೀಯಾ? ಇಂಥವ್ರಿಗೆಲ್ಲ ಮಾನವೀಯತೆ ಅನ್ನೋದೇ ಸತ್ತೋಗಿರತ್ತೆ ಅಜ್ಜಿ. ಯಾರ ಮನೆಗಾದ್ರೂ ಬೆಂಕಿ ಬಿದ್ರೆ ಅದರಲ್ಲಿ ಮೈ ಕಾಯಿಸ್ಕೊಳ್ಳೋಂಥ ಜಾಯಮಾನ ಇವ್ರದೆಲ್ಲ. ಅಲ್ಲ ಸೇವಂತಿ, ಇವಳಿಗಂತೂ ಬುದ್ಧಿ ಇಲ್ಲ. ನಿನಗ್ ಬುದ್ಧಿ ಇಲ್ವಾ? ನಿಮ್ಮ ಮಾವನ್ಗೆ ಏನಾಗುತ್ತೋ ಏನೋ ಅಂತ ನಾವೆಲ್ಲ ಟೆನ್ಷನ್ ಅಲ್ಲಿ ಇದೀವಿ. ನೀನ್ ನೋಡಿದ್ರೆ ಈ ಚಾಂಡಾಳಿ ಹತ್ರ ಮಾತಾಡ್ತಾ ನಿಂತಿದ್ಯಲ್ಲ. ಇದು ಕೊಚ್ಚೆ ಗುಂಡಿ. ಇದ್ರ ಮೇಲೆ ಕಲ್ಲು ಹಾಕಿದ್ರೆ ನಮಗೆ ಸಿಡಿಯುತ್ತೆ. ಏನಾಯ್ತು ಅಂತ ಒಂದ್ ಫೋನ್ ಮಾಡಿ ಕೇಳು. ಹಲೋ ಅರ್ಜುನ್ ಸರ್, ಮಾವ ಹೇಗಿದ್ದಾರೆ? ಭಯ ಪಡೋಂಥದ್ದೇನಿಲ್ಲ ಸೇವಂತಿ. ಮೈಲ್ಡ್ ಅಟ್ಯಾಕ್ ಆಗಿದೆಯಂತ, ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ರು. ಅಬ್ಬಾ, ನನ್ಗೀಗ ಸದ್ಯಕ್ಕೆ ಸಮಾಧಾನ ಆಯ್ತು. ಆಮೇಲೆ ಡಾಕ್ಟರ್ ಇನ್ನೊಂದು ವಿಷಯ ಹೇಳಿದ್ರು, ಅವ್ರಿಗೆ ಟೆನ್ಷನ್ ಆಗುವಂತ ವಿಚಾರ ಏನು ಹೇಳಬಾರ್ದಂತ. ಈಗಾಗಲೇ ಕಂಪ್ನಿ ವಿಚಾರದಲ್ಲಿ ಅಪ್ಪ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ನಮ್ಮ ಮನೆ ವಿಚಾರ ಹೇಳಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಡಾಕ್ಟ್ರು ಸಹ ಈಗಲೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ನಾವು ಕರ್ಕೊಂಡ್ಬರ್ತೀವಿ ಮನೆಗೆ ಇವಾಗ. ಏನು ಮನೆಗಾ? ಯಾಕೆ ಸೇವಂತಿ? ಮೀರಾ ಇಲ್ಲಿ ಹೊಸ ಡ್ರಾಮಾ ಶುರು ಮಾಡಿದಾಳೆ ಸರ್. ನೀನೇನ್ ಮಾಡ್ತೀಯೇನೋ ಗೊತ್ತಿಲ್ಲ. ಮೀರಾ ಮಾಡಿರೋ ಮೋಸ ಅಪ್ಪನ ಗೊತ್ತಾಗ್ಬಾರ್ದು. ಪ್ಲೀಸ್ ಏನಾದ್ರೂ ಮಾಡು. ಅಯ್ಯೋ ಅಲ್ಲ ಸರ್, ನಾನು ಸೇವಂತಿ, ನಿನ್ಗೆ ಅರ್ಥ ಆಗ್ತಿದ್ಯಾ?
ಇಷ್ಟು ವರ್ಷ ಚೆನ್ನಾಗಿ ಬದುಕಿದವ್ರು ನಾವು. ಸಡನ್ ಆಗಿ ಫ್ಯಾಕ್ಟ್ರಿ ಹೋಯ್ತು, ಹಾಗೆ ಮನೇನೂ ಹೋಯ್ತು ಅಂತ ಅಪ್ಪನ ಗೊತ್ತಾದ್ರೆ ಖಂಡಿತವಾಗ್ಲೂ ತಡ್ಕೊಳಲ್ಲ. ಸರಿ ಬಿಡಿ, ನಾನೇನೋ ಒಂದ್ ಮಾಡ್ತೀನಿ. ಏನಂತೆ, ಹೇಗಿದ್ದಾನಂತೆ? ಅಜ್ಜಿ, ಮಾವನ್ ಜೀವಕ್ಕೇನು ಅಪಾಯ ಇಲ್ವಂತೆ. ಆದ್ರೆ ಅವ್ರ ಮನ್ಸಿಗೆ ಘಾಸಿಗೊಳಿಸೋ ಅಂತ ಸುದ್ದಿಗಳನ್ನ ಮಾತ್ರ ಹೇಳ್ಬಿಡಿ ಅಂತ ಹೇಳಿದಾರಂತೆ ಡಾಕ್ಟ್ರು. ಮನೇಲಿ ನಡೀತಾ ಇರೋದೆಲ್ಲ ಗೊತ್ತಾದ್ರೆ ಖಂಡಿತವಾಗ್ಲೂ ಮಾವನ್ ಜೀವಕ್ಕೆ ಏನಾದ್ರೂ ತೊಂದರೆ ಆಗ್ಬಿಡುತ್ತೆ ಅಜ್ಜಿ. ಅಯ್ಯೋ ದೇವ್ರಿ, ಹಾಗಾದ್ರೆ ಏನೇ ಮಾಡೋದು? ನೀವ್ ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದ್ ನೋಡಿದ್ರೆ ನನಗೆ ಒಂಥರ ಖುಷಿ ಆಗತ್ತೆ. ಆದ್ರೂ ನನ್ ಕೆನ್ನೆಗೆ ಹೊಡೆದ್ರಲ್ಲ, ನೀವ್ ಯಾರು ಒಂದು ಕ್ಷಣನೂ ಈ ಮನೇಲಿ ಇರ್ಬಾರ್ದು. ಜಾಗ ಖಾಲಿ ಮಾಡಿ. ನೋಡು ಮೀರಾ, ಹಠ ಸಾಧಿಸೋದಕ್ಕೆ ಇದು ಟೈಮ್ ಅಲ್ಲ. ನಮ್ಮ ಮಾವ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ತುಂಬಾ ದೊಡ್ಡ ಆಘಾತ ಆಗತ್ತೆ. ಹೇ, ಆಘಾತ ಆಗ್ಲಿ ಅಂತಾನೆ ನಾನ್ ಹೀಗೆಲ್ಲ ಮಾಡ್ತಿರೋದು ಸೇವಂತಿ. ನೋಡಿ, ಇನ್ ಮುಂದೆ ಇದು ನಿಮ್ಮನೆ ಅಲ್ಲ, ಇದು ನನ್ನ ಮನೆ. ದಯವಿಟ್ಟು ಬೇಗ ಜಾಗನ ಖಾಲಿ ಮಾಡ್ತೀರಾ? ಇಲ್ಲ ಅಂದ್ರೆ ನನ್ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದೀರಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಒದ್ದು ಒಳಗೆ ಹಾಕಿಸ್ತೀನಿ. ಕಂದ, ಹೋಗಿ ಆಟ ಆಡು, ಹೋಗು. ಬನ್ನಿ, ಕೂತ್ಕೊಳ್ಳಿ. ಇರು. ಇಂಡಿಯಾಗ್ ಬರ್ತಿದ್ದ ಹಾಗೆ ಹಾಸ್ಪಿಟಲ್ ವಾಸನೇನಪ್ಪ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ. ದೇವ್ರದಯ, ಆ ಥರ ಏನೂ ಆಗಿಲ್ಲ. ರೀ, ನೀವು ಸುಮ್ನೆ ಎಲ್ಲದಕ್ಕೂ ಟೆನ್ಷನ್ ಆಗ್ತಿರ್ಬೇಡಿ. ನಮ್ ಹಣೆಲ್ ಏನ್ ಬರ್ದಿರುತ್ತೋ ಅದಾಗತ್ತೆ ಅಷ್ಟೇ. ಆಗಿದ್ದಕ್ಕೆಲ್ಲ ಹಣೆ ಬರಹ ಅನ್ನೋ ಒಂದು ಪಟ್ಟ ಕೊಟ್ಟು ಸಮಾಧಾನ ಮಾಡ್ಕೊಳ್ಳೋಷ್ಟು ಸುಲಭ ಅಲ್ಲ ಒಂದು ಕಂಪ್ನಿ ಕಟ್ಟೋದು ಅಂದ್ರೆ.